ತುಂಬ ಅಂದರೆ ತುಂಬ ಅನುಭವಿಸಿದ್ದೀನಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ. ಯಾಕೆ ಬೇಕು ಈ ಜೀವನ, ಆ ದೇವ್ರು ನನ್ನ ಕರ್ಕೊಂಬಿಡ್ಬಾರ್ದಾ ಅನ್ನಷ್ಟು ನೋವು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಈವನ್ ಬಿಫೋರ್ ಮೀ ಬಿಕಮಿಂಗ್ ಅನ್ ಇನ್ಫ್ಲೂಯೆನ್ಸರ್. ನಾನು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಎಲ್ಲಾನು ಅಮ್ಮಂದಿರಿಗೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ಮಾಮ್ ಕೂಡ ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಇಲ್ಲ ನನಗೆ ಯಾರೂ ಪ್ಯಾಂಪರು ಮಾಡಿಲ್ಲ, ಒಂದು ಸಣ್ಣ ಚಕ್ಲಿ ಕೂಡ ಯಾರೂ ತಂದ್ಕೊಟ್ಟಿಲ್ಲ. ಈ ಟೈಲ್ಸ್ ಮೇಲೆ ನನಗೆ ಎಷ್ಟು ಫೀಲಿಂಗ್ ಇದೆ ಗೊತ್ತಾ, ಬಿಕಾಸ್ ಈ ಟೈಲ್ಸು ಫೈನಲಾಗಿ ಬಿಲ್ ಮಾಡಬೇಕಾದ್ರೆ 2,000 ರೂಪಾಯಿ ಕಮ್ಮಿ ಆಗೋಯ್ತು. ಎಲ್ಲಿ ಹುಡ್ಕಿದ್ರು 2,000 ರೂಪಾಯಿ ಇಲ್ಲ ಅಕೌಂಟಲ್ಲಿ. ಯಾವುದೇ ರೀತಿಯಾದ ಸಪೋರ್ಟ್ ಬ್ಯಾಕಪ್ ಏನೂ ಇಲ್ಲದೇ ಫುಲ್ ಹೈ ರಿಸ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ಟುಡಿಯೋ. ನಾವು ಆಲ್ ಕೈಂಡ್ಸ್ ಆಫ್ ಬಜೆಟ್ ಆಪ್ಷನ್ಸು ಬಿಟ್ಬಿಟ್ಟಿದ್ದೀವಿ. ಅವ್ರಿಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಅದು. ನಮ್ಮ ಜನಕ್ಕೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು, ಎಲ್ಲನೂ ಅಂಡರ್ ಒನ್ ರೂಫ್. ನೋ ಮ್ಯಾಟರ್ ಹೌ ಫಾರ್ ಯು ಟ್ರಾವೆಲ್ ಫ್ರಮ್. ನಮಗೆ ಕ್ಲೈಂಟ್ಸ್ ಬಂದು ದೂರದಿಂದನೂ ಬರ್ತಾರೆ, ಕೋಲಾರ, ಮೈಸೂರು ಆ ಥರ ಎಲ್ಲ ದೂರದಿಂದನೂ ಬರ್ತಾರೆ. ಬಟ್ ಅವ್ರು ಬರೋದಷ್ಟೇ, ಬಂದ ಮೇಲೆ ನಾವು ನೋಡ್ಕೊತೀವಿ. ಹೇ ಎವ್ರಿವನ್, ವೆಲ್ಕಮ್ ಟು ದಾಕ್ಷಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಪ್ರೀತಿ. ಗೈಸ್, ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಸ್ಟುಡಿಯೋಲಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಿಮಗೆಲ್ಲ ಅರ್ಜೆಂಟ್ BTS ಅಲ್ಲಿ ತೋರಿಸ್ಬಿಟ್ಟಿದೆ. ಶೂಟ್ ಬೇರೆ ಇತ್ತಲ್ವ, ಆವಾಗ ಲಾಂಚ್ ಬೇರೆ ನಡೀತಿದ್ದಲ್ಲ ರೇನಾ, ಅದಕ್ಕೇ ನಾನು ಮೇಲ್ಗಡೆ ಎಲ್ಲ ತೋರ್ಸೋಕೆ ಒಂಚೂರು ಟೈಮ್ ಇರಲಿಲ್ಲ. ಸಖತ್ ಬ್ಯುಸಿ ಅಂದರೆ ಬ್ಯುಸಿ ಆಗಿದೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆವ ಇನ್ನೊಂದೇನೋ ತೋರಿಸ್ತೀನಿ, ಮೇಲ್ಗಡೆನೂ ಹೇಗಿದೆ ಆ್ಯಂಡ್ ನೆಕ್ಸ್ಟ್ ಫ್ಲೋರ್ ಹೇಗಿದೆ, ಅಲ್ಲಿ ಏನೇನು ಮಾಡಿದ್ದೀವಿ ಆ್ಯಂಡ್ ಅದು ಬರೀ ಜಸ್ಟ್ 10% ಅಂತ ಹೇಳಿದೆ ಅಲ್ವಾ. ಇವತ್ತು ರೆಸ್ಟ್ ಆಫ್ 60% ತೋರಿಸ್ತೀನಿ ನಾನು, ಅಂದರೆ ಲಾಸ್ಟ್ 10, ಇವಾಗ ನೆಕ್ಸ್ಟ್ 50% ತೋರಿಸ್ತೀನಿ. ಇನ್ನು 40% ಏನಿದೆ ಅಂತ ಹೇಳ್ತೀನಿ. ಅದು ತೋರಿಸೋದು ಕಷ್ಟ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸೆಪ್ಟ್. ದಟ್ಸ್ ಅ ರೀಸನ್. ಇವಾಗ ನಾವು ಬಂದಿರೋದು ನಮ್ಮ ಸೆರೆನಿಟಿ ಸ್ವೀಟ್ಗೆ. ಸೊ ಸೆರೆನಿಟಿ ಸ್ವೀಟ್ ಅಂತ ಹೇಳಿದ್ರೆ ದಿಸ್ ಇಸ್ ಆರ್ ಕಂಪ್ಲೀಟ್ ಬೋಹೋ ರೂಮ್. ಮೆಟರ್ನಿಟಿ ಶೂಟ್ ಅಂದರೆ ಎಲ್ಲರಿಗೂ ಒಂದು ಬೋಹೋ ಅನ್ನೋದೇ ಒಂದು ಡ್ರೀಮು, ಕರೆಕ್ಟಾ? ಆ ಡ್ರೀಮ್ನ ನಾನಿಲ್ಲಿ ರಿಯಾಲಿಟಿಗೆ ತೊಗೊಬಂದಿದ್ದೀನಿ. ದಟ್ ಇಸ್ ದ ಮೇನ್ ಫೋಕಸ್. ಆ ಬೋಹೋ ರೂಮಲ್ಲಿ ಏನೇನು ಇರಬೇಕು, ಏನಿದ್ರೆ ಚಂದ, ಏನಿದ್ರೆ ಖುಷಿ ಆಗುತ್ತೆ, ಆ ವೈಬ್, ಆ ಮೆಟರ್ನಿಟಿ ವೈಬ್ ಏನಿದೆ ಅದನ್ನು ಫೀಲ್ ಮಾಡ್ಕೊಳ್ಳಿ ಅಂತ ಈ ಬೋಹೋ ರೂಮ್ನ ನಾವು ಕ್ರಿಯೇಟ್ ಮಾಡಿರೋದು. ಇದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ ಗೈಸ್, ಲೆಕ್ಕನೂ ಇಲ್ಲ. ಅಷ್ಟು ಯೋಚನೆ ಮಾಡಿದ್ದೀನಿ. ಇದು ಖಾಲಿ ರೂಮು ಇರಲಿಲ್ಲ, ಫುಲ್ಲು ಖಾಲಿ ಇತ್ತು. ನಾವು ಈ ಜಾಗನ ಕಟ್ಸಿದ್ದೆ ಸ್ಟುಡಿಯೋಗೋಸ್ಕರ. ಇಲ್ಲಿ ನನಗೆ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು, ಇಲ್ಲೆಲ್ಲ ನಂದು ಮೆಟರ್ನಿಟಿ ಗೌನ್ಸ್ ಏನಿದೆ ಆ ಗೌನ್ಸ್ಗೆ ಬರೀ ಇಲ್ಲಿ ಈ ಜಾಗ ಏನಿದೆ ಒಂದು ಇಷ್ಟಗ್ಲಕ್ಕೆ ಹಿಂಗೆ ಅಡ್ಡ ಒಂದು ಹಾಲೋ ವಾಲ್ ಅಂತ ಬರುತ್ತೆ ಗೊತ್ತಾ, ಆ ಹಾಲೋ ವಾಲ್ನ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಗೌನ್ಸ್ನ ಹ್ಯಾಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಚಿಕ್ಕ ರೂಮಲ್ಲಿ ಒಂಚೂರು ಸ್ಟುಡಿಯೋ ಮಾಡ್ಕೊಳ್ಳೋಣ, ಸಣ್ಣ ಪುಟ್ಟ ಶೂಟ್ಸ್ಗೆ ಇದಕ್ಕೆ ಅಂತೆಲ್ಲ ಯೋಚನೆ ಮಾಡಿದ್ವಿ. ಆವಾಗೆಲ್ಲ ಕೈ ತುಂಬ ಟೈಟು. ಹೆಂಗೆ ಅಂದರೆ ಒಂದೊಂದು ರೂಪಾಯಿ ತರಬೇಕು ಅಂದ್ರೂ ಎಲ್ಲಿಂದ ತೊಗೊಂಬರೋದು ಅದೇ ಪ್ರಶ್ನೆ. ಬಿಕಾಸ್ ಅಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಆ್ಯಂಡ್ ಇವತ್ತು ನಾವು ಈ ಸ್ಟುಡಿಯೋ ಏನು ಮಾಡಿದ್ದೀವಿ, ಟೋಟಲ್ ಯಾವುದೇ ರೀತಿಯಾದ ಸಪೋರ್ಟ್ ಬ್ಯಾಕಪ್ ಏನೂ ಇಲ್ಲದೇ ಫುಲ್ ಹೈ ರಿಸ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು ಸ್ಟುಡಿಯೋ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು, ಮೇಜರ್ ಕಾಂಟ್ರಿಬ್ಯೂಷನ್ ನನ್ನ ಹಸ್ಬೆಂಡೇ. ಸಣ್ಣ ಪುಟ್ಟದ್ದು ಅಲ್ಲಿ ಇಲ್ಲಿ ಯಾವಾಗ ಹೆಲ್ಪ್ ಮಾಡೋಕ್ಕಾಗತ್ತೆ ಅವಾಗ ಮಾಡ್ತೀನಿ. ಬಟ್ ಈ ಸ್ಟುಡಿಯೋ ಸೆಟಪ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡೇ ಮೇಜರ್ ಕಾಂಟ್ರಿಬ್ಯೂಷನು. ಈ ಡೆಕೋರೇಷನ್ಸು, ಈ ಸೆಟಪ್ಸ್ ಹಾಕಬೇಕಾದ್ರೆ ನಾನು ಮಾಡಿದ್ದೀನಿ. ಬಟ್ ಈ ಬಿಲ್ಡಿಂಗು ಈ ಲೆವೆಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ನನ್ನ ಹಸ್ಬೆಂಡೇ ಮೇಜರ್ ಕಾಂಟ್ರಿಬ್ಯೂಷನು. ಯಾಕಂದರೆ ಇದು ನನ್ನ ಕನಸು ಅಂದ್ಬಿಟ್ಟು ಅವರು ತುಂಬಾ ರಿಸ್ಕ್ ಹಾಕಿದ್ರು. ಬಿಕಾಸ್ ನನ್ನ ಯೋಚನೆ ಇದ್ದಿದ್ದೆ ಈ ಸ್ಟುಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಒಂದೇ ಯೋಚನೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನಗೆ ಏನೂ ಗೊತ್ತಿಲ್ಲ, ಯಾವ ಥರ ಶೂಟ್ ಮಾಡಿಸ್ಕೋಬೇಕು, ಆ ಮೆಮೊರೀಸ್ ಹೇಗೆ ಚೆರಿಷ್ ಮಾಡಬೇಕು. ಇಲ್ಲ ನನಗೆ ಯಾರೂ ಪ್ಯಾಂಪರು ಮಾಡಿಲ್ಲ, ಒಂದು ಸಣ್ಣ ಚಕ್ಲಿ ಕೂಡ ಯಾರೂ ತಂದ್ಕೊಟ್ಟಿಲ್ಲ. ಒಬ್ಬ ಪ್ರೆಗ್ನೆಂಟ್ ವುಮೆನ್ಗೆ ತುಂಬ ಆಸೆಗಳಿರುತ್ತೆ ಆಯಿತಾ. ಇಟ್ಸ್ ಲೈಕ್ ಒನ್ಸ್ ಇನ್ ಲೈಫ್ ಟೈಮ್. ಮತ್ತೆ ಇವಾಗ ಆ ಥರ ಹೊಟ್ಟೆನೂ ಬರೋಲ್ಲ. ಆ್ಯಂಡ್ ಬಂದರೆ ದಪ್ಪಕ್ಕಿದ್ದೀರಾ ಅಂತ ಹೇಳ್ತಾರೆ ಹೊರತು ನೋಬಡಿ ವಿಲ್ ಪ್ಯಾಂಪರ್ ಯು, ನೋಬಡಿ ವಿಲ್ ಟೇಕ್ ಕೇರ್ ಆಫ್ ಯು, ನೋಬಡಿ ವಾಂಟ್ಸ್ ಟು ಇವನ್ ಸ್ಪೀಕ್ ಅಬೌಟ್ ಇಟ್, ರೈಟ್? ಬಟ್ ಆವಾಗ ಆ ಬೇಬಿ ಬಂಪ್ ಏನಿದೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಅದಕ್ಕೊಂದು ಪ್ರೀತಿ ಇದೆ, ಅದಕ್ಕೊಂದು ಲವ್ ಇದೆ, ಅದಕ್ಕೆ ಬೇರೆ ಎಮೋಷನ್ ಇದೆ. ಬಿಕಾಸ್ ಯು ಆರ್ ಗ್ರೋಯಿಂಗ್ ಅ ಹ್ಯೂಮನ್ ಬೀಯಿಂಗ್ ಇನ್ಸೈಡ್ ಯು ಅಲ್ವಾ. ನಮ್ಮ ಒಳಗಡೆ ನಾವು ಒಂದು ಮನುಷ್ಯನಿಗೆ ಜನ್ಮ ಕೊಡ್ತಾ ಇದ್ದೀವಿ, ಒಬ್ಬರನ್ನ ಬೆಳೆಸ್ತಾ ಇದ್ದೀವಿ, ಒಂದು ಜೀವನ ಇಟ್ಕೊಂಡಿದ್ದೀವಿ ಅಂದರೆ ಆ ಫೇಸು ಎಷ್ಟು ಕ್ರೂಷಿಯಲ್ಲು, ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇವತ್ತು ಆ ದಿನ ನಾನು ನೆನಪಿಸ್ಕೊಂಡ್ರೆ
ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಬಿಕಾಸ್ ನಾನು ಎಷ್ಟೊಂದು ತುಂಬ ವಿಷಯಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಇವತ್ತು ಅಂದ್ಕೊಂಡ್ರೆ ಏನೆಲ್ಲ ಮಾಡ್ಬೋದಾಗಿತ್ತಲ್ವ ನಾನು, ಎಷ್ಟು ಖುಷಿಯಾಗಿರ್ಬೋದಾಗಿತ್ತು. ನಮ್ಮ ಮಗು ಬರುತ್ತೆ, ಪ್ರತಿ ತಿಂಗಳದು ಒಂದೊಂದು ಮೈಲ್ಸ್ಟೋನ್ ಫೋಟೋಸ್ ತೊಗೋಬೋದಾಗಿತ್ತು. ಎಲ್ಲ ಈ ಟ್ರಾನ್ಸ್ಫಾರ್ಮೇಷನ್ ರೀಲ್ಸ್ ಎಲ್ಲ ನೋಡಿದಾಗ ನನಗೂ ಅನ್ಸುತ್ತೆ ಇವೆಲ್ಲ ನಾವು ಮಾಡ್ಬೋದಾಗಿತ್ತಲ್ವ. ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫೋರ್ತ್ ಮಂತ್. ಬಿಕಾಸ್ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನು ಬರೀ 4 ವೀಕ್ಸ್ ಅಷ್ಟೇ. ಬರೀ 4 ವೀಕ್ಸ್ ಇದ್ದಾಗಲೇ ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗೋಯ್ತು. ಇಷ್ಟೊಂದೆಲ್ಲ ಇರಬೇಕಾದ್ರೆ ನಾನು ಏನೆಲ್ಲ ಮಾಡ್ಬೋದಾಗಿತ್ತಲ್ವಾ ಅಂತ ತುಂಬ ಕನ್ಸ್ಕೊಂಡೆ. ಆದರೆ ಯಾವುದೂ ಆಗಲಿಲ್ಲ. ಆದ್ರೂ ನನ್ನ ಹಸ್ಬೆಂಡು ಅವ್ರ ಲಿಮಿಟ್ ಕ್ರಾಸ್ ಮಾಡಿ ರಿಸ್ಕ್ ತೊಗೊಂಡು ಒಂದು ಒಳ್ಳೆ ಕಡೆ ಗೌನ್ಸ್ನ ರೆಂಟ್ ಮಾಡಿದರು. ಎಲಿಮೆಂಟ್ಸ್ ಗೊತ್ತಾ, ಆ ಫೋಟೋ ಸ್ಟುಡಿಯೋಲಿ ನಮ್ಮದು ಮೆಟರ್ನಿಟಿ ಶೂಟ್ನ ಬುಕ್ ಮಾಡಿದರು. ಫೋಟೋಗ್ರಾಫರು ಸರಿಗಿರೋನ ಚೆನ್ನಾಗಿರೋನ ಹುಡುಕಿದ್ರು. ಅವ್ರಿಗೂ ಒಳ್ಳೆ ಬಾಂಬ್ ಫುಲ್ ಕಾಸ್ಟ್ಲಿ ಇತ್ತು, ಅದನ್ನು ಮಾಡ್ತಿದ್ರು. ಎಲ್ಲ ತೊಗೊಬಂದರು. ಬಟ್ ಗೌನ್ಸ್ ಒಂದು ಕಡೆ, ಸ್ಟುಡಿಯೋ ಒಂದು ಕಡೆ, ಫೋಟೋಗ್ರಾಫರ್ ಒಂದು ಕಡೆ. ಆ್ಯಂಡ್ ಇನ್ನೊಂದೇನೆಂದರೆ ಶೂಟ್ಗೆ ಹೋಗೋ ದಿನ ಆಯಿತಾ, ಹಿಂದಿನ ದಿನ ತುಂಬ ಅಂದರೆ ತುಂಬ ನಡೀತಾಯಿತ್ತು ನಮ್ಮ ಲೈಫಲ್ಲಿ. ಎಷ್ಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಣ್ಣೀರಲ್ಲಿ ಕೈ ತೊಳೆದಿದ್ದೀನಿ ಅಂತ ಹೇಳಿ. ಯಾಕೆ ಬೇಕು ಈ ಜೀವನ, ಆ ದೇವ್ರು ನನ್ನ ಕರ್ಕೊಂಬಿಡ್ಬಾರ್ದಾ ಅನ್ನಷ್ಟು ನೋವು. ಅಷ್ಟು ಅಂದರೆ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಬೇಜಾರು. ಬೆಳಗ್ಗೆ ಎದ್ದರೆ ಫೋಟೋಶೂಟು, ಒಂದು ಕಡೆ ಗೌನ್ಸ್ ಬಂತೆ ಮನೆಗೆ, ಅದನ್ನು ಪೋರ್ಟ್ರ್ ಮಾಡಿ ತರಿಸ್ಕೊಂಡು ಆಯಿತಾ. ಪೋರ್ಟ್ರಲ್ಲ, ನನ್ನ ಹಸ್ಬೆಂಡ್ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದ್ರು, ಯಾಕಂದರೆ ದೂರದಿಂದ ಬರ್ತಾಯಿತ್ತು. ಸ್ಟುಡಿಯೋನೇ ಒಂದು ಕಡೆ ಇದೆ, ಫೋಟೋಗ್ರಾಫರ್ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಅಷ್ಟೊಂದೆಲ್ಲ ಮಾಡೋ ಪೇಷನ್ಸ್ ಆಗಲಿ ಇಂಟ್ರೆಸ್ಟ್ ಆಗಲಿ ನನಗೆ ಇರಲಿಲ್ಲ ಅವಾಗ. ಯಾಕಂದರೆ ಒಂದು ಮೆಂಟಲಿ ಅಪ್ಸೆಟ್ ಇದೆ. ಬೀಂಗ್ ಅ ಪ್ರೆಗ್ನೆಂಟ್ ಬರೀ ವಾಂತಿ ಆಗೋದು ನನಗೆ. ಆಲ್ಮೋಸ್ಟ್ 20 to 30 ಟೈಮ್ಸ್ ವಾಂತಿ ಆಗೋದು. ಎಷ್ಟು ಅಂದರೆ ಡಾಕ್ಟರ್ ಹೇಳೋರು, ಇದು ಹಿಂಗೆ ಕಂಟಿನ್ಯೂ ಆಗ್ತಿದ್ರೆ ನಿನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಬೇಕಾಗತ್ತೆ ಅಂತ. ಬರೀ ಬಾಳೆಹಣ್ಣು, ಬರೀ ಬನಾನಾ ತಿಂದೇನೆ ಬದುಕಿದ್ದೀನಿ ನಾನು. ಮ್ಯಾಕ್ಸಿಮಮ್ ಬನಾನಾ, ಚಿಕನ್ ಅಂತ ಆಗ್ತಾಯಿತ್ತು. ಇನ್ನೇನು ಊಟ ಒಳಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಹೋಟ್ಲು ಊಟ ಆಗ್ತಾ ಇರಲಿಲ್ಲ. ಮನೇಲಿ ಅಡುಗೆ ಮಾಡೋಕ್ಕೆ ಯಾರೂ ಇಲ್ಲ. ಮನೆ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು, ಏನೇನೋ ನಡೀತಾಯಿತ್ತು ಅವಾಗೆಲ್ಲ. ತುಂಬ ಅಂದರೆ ತುಂಬ ಅನುಭವಿಸಿದ್ದೀನಿ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಇವತ್ತಿನ ದಿನ ನಾನು ಅದೆಲ್ಲ ಆದಮೇಲೆ ನನ್ನ ಫೋಟೋಸ್ ಎಲ್ಲ ತಿರುಗಿ ನೋಡಿದಾಗ ಐ ಆಮ್ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ಮೈ ಫೋಟೋಸ್. ಬಿಕಾಸ್ ಯಾವಾಗಲೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂದರೆ ಒಂಥರ ಇದ್ದೀನಿ ನಾನು ಆ ಫೋಟೋಸಲ್ಲಿ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಐ ಆಮ್ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ದ ಫೋಟೋಸ್. ಇವತ್ತು ನೋಡ್ಕೊಂಡಾಗ ಹುಡುಕಾಡ್ತೀನಿ ಅದರ ಒಂದು ಚೆನ್ನಾಗಿರೋ ಫೋಟೋ ಬೇಡವಾ ಅಂತ. ನನಗೆ ಆವಾಗ ಅನಿಸ್ತು, ವೈ ಶುಡ್ ಐ ನಾಟ್ ಕಮ್ ಅಪ್ ವಿತ್ ಸಮಥಿಂಗ್ ದಟ್ ವಿಲ್ ಹೆಲ್ಪ್ ಮಾಮ್ಸ್. ನಾನು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಎಲ್ಲನೂ ಅಮ್ಮಂದಿರಿಗೆ ಸ್ಟಾರ್ಟ್ ಮಾಡಿರೋದು ನಿಜ ಹೇಳಬೇಕಂದ್ರೆ. ಎಸ್ಪೆಷಲಿ ನ್ಯೂ ಮಾಮ್ಸ್. ಅವಾಗ ಏನೇನು ತೊಂದರೆ ಇರುತ್ತೆ, ಏನೇನು ಪೇನ್ ಇರುತ್ತೆ ಅದು ನನಗೆ ಗೊತ್ತು. ಅದಕ್ಕೋಸ್ಕರ ನಾನು ಫಸ್ಟ್ WLJ ಸ್ಟಾರ್ಟ್ ಮಾಡಿದ್ದನ್ನು ಮೇಯ್ನಾಗಿ ಪೋಸ್ಟ್ಪಾರ್ಟಮ್ ವೆಯ್ಟ್ ಲಾಸ್ ಅಂತಲೇ. ಸೊ ಸ್ಟಾರ್ಟ್ ಮಾಡಿದ್ದೆ ಮಾಮ್ಸ್ಗೆ ಅಂತ. ಆಮೇಲೆ ಎಲ್ಲರೂ PCOD, PCOS ಫೀಮೇಲ್ ಬೇಸ್ಡ್ ಆಗೋಯ್ತು ಅಷ್ಟೇ. ಬಟ್ ಇವತ್ತಿಗೂ ಮೆನ್ನ ನಾನು ಆನ್ಬೋರ್ಡ್ ಮಾಡ್ತಾಯಿಲ್ಲ. ಕಾಲೇಜ್ಗೆ ಹೋಗೋ ಹುಡುಗಿರು ಆ್ಯಂಡ್ ಕೆಲ್ಸಕ್ಕೆ ಹೋಗೋ ವಿಮೆನ್ನು ಎಲ್ಲರೂ ಇನ್ನೂ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆಲ್ ಕೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ದೇರ್. ಆ್ಯಂಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಟ್ರಿ ಕೂಡ ಇದ್ದಾರೆ. ಇಂಡಿಯಾಯಿಂದ ಅಲ್ಲಿ ಹೋಗಿರೋರು ಅವ್ರು ಅಲ್ಲಿಂದ ಪ್ರೋಗ್ರಾಮ್ಗಳನ್ನ ತೊಗೊತಾರೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಈವನ್ ಬಿಫೋರ್ ಮೀ ಬಿಕಮಿಂಗ್ ಆನ್ ಇನ್ಫ್ಲೂಯೆನ್ಸರ್. ಇದು ಸ್ಟಾರ್ಟ್ ಆಗಿದ್ದು ತುಂಬ ವರ್ಷದಿಂದ. ಹೇಳ್ದೆ ಅಲ್ವಾ, ತುಂಬ ಟೈಟ್ ಇತ್ತು ಫೈನಾನ್ಷಿಯಲಿ. ಎಷ್ಟು ಟೈಟ್ ಇತ್ತು ಅಂದರೆ ಯಾವ ಥರ ಅಂದರೆ, ಈ ಬಿಸ್ನೆಸ್ ಫುಲ್ ಸೆಟಪ್ ಮಾಡಿದ್ವಿ, ತುಂಬ ಕಷ್ಟಪಟ್ವಿ. ತುಂಬ ಅಂದರೆ ತುಂಬ ಕಷ್ಟಪಟ್ವಿ. 10 ರೂಪಾಯಿಗಲ್ಲ, 1 ರೂಪಾಯಿಗೂ ಪರದಾಡ್ಬಿಡ್ತೀವಿ. ಈ ಫ್ಲೋರಿಂಗ್ ಇದೆ ನೋಡಿ ಗೈಸ್, ಈ ಫ್ಲೋರಿಂಗ್ ತೋರಿಸ್ತೀನಿ. ಈ ಫ್ಲೋರ್ ಕಾಣ್ತಾ ಇದೆಯಾ? ಈ ಟೈಲ್ಸ್ ಮೇಲೆ ನನಗೆ ಎಷ್ಟು ಫೀಲಿಂಗ್ ಇದೆ ಗೊತ್ತಾ. ಬಿಕಾಸ್ ಈ ಟೈಲ್ಸು ಫೈನಲಾಗಿ ಬಿಲ್ ಮಾಡಬೇಕಾದ್ರೆ 2,000 ರೂಪಾಯಿ ಕಮ್ಮಿ ಆಗೋಯ್ತು. ಎಲ್ಲಿ ಹುಡ್ಕಿದ್ರು 2,000 ರೂಪಾಯಿ ಇಲ್ಲ ಅಕೌಂಟಲ್ಲಿ ಆಯಿತಾ. 2,000 ರೂಪಾಯಿನೂ ಇಲ್ಲ ಅಕೌಂಟಲ್ಲಿ. ಪರದಾಡ್ತಾ ಇದ್ದೀವಿ ಇಬ್ಬರು, ಅಂಗಡಿಲಿ ನಿಂತಿದ್ದೀವಿ, ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎಳೆ ಮಗು, ನನ್ನ ಮಗಳು 5-6 ತಿಂಗಳು ಎಳೆ ಮಗು, ಕೈಯಲ್ಲಿ ಮಗುನ ಇಟ್ಕೊಂಡಿದ್ದೀವಿ. ಜುಪಿಟರ್ ಗಾಡಿ. ಆ್ಯಂಡ್ ಸಮ್ಮರ್ ಬೇರೆ, ಬಿಸಿಲು. ಅಂಗಡೀಲಿ ಕುಸ್ಕುಸು ಅಂತ ಮಾತಾಡ್ಕೋದ್ರೆ, ಜೋರ ಮಾತಾಡ್ಕೊಂಡ್ರೆ ಅವಮಾನ ಆಗುತ್ತೆ, ಗೊತ್ತಾಗ್ಬಿಡತ್ತೆ ಅಂತ ಏನು ಮಾಡೋದಂಗೆ ಗೊತ್ತಿಲ್ಲ. ಇಲ್ಲಿ ಕಾಯ್ತಾ ಇದ್ದಾರೆ ಕೆಲಸದವ್ರು. ಅವರು ಟೈಲ್ಸ್ ಡೆಲಿವರ್ ಆಗಲೇಬೇಕು. 2,000 ರೂಪಾಯಿ ಶಾರ್ಟೇಜ್. ಅದೇನೋ ಆ ದೇವರೇ ಎಲ್ಲದರಲ್ಲೂ ನಮಗೆ ಕೈ ಹಿಡ್ದಿರೋದು. ನಮ್ಮ ಮಾವ ಏನಕ್ಕೋ ಕಾಲ್ ಮಾಡಿದ್ರು, ಅಡುಗೆ ಮಾಡಿದ್ದೀವಿ, ನಿಮ್ಗೆ ಊಟ ತಂದು ಕೊಡ್ತಾಯಿದ್ದೀನಿ ಅಂತ ಅಂದ್ಬಿಟ್ರು. ಅವ್ರು ಬಂದು ಅಲ್ಲೇ ಹೇಳ್ಕೊಂಡು ನನ್ನ ಹಸ್ಬೆಂಡು ಹೋಗಿ ಕರ್ಕೊಬಂದರು. ಅಲ್ಲೇ ನಮ್ಮ ಮಾವನ ಹತ್ರ 2,000 ರೂಪಾಯಿ ಇದೆಯಾ, ಕೊಡಿ ಅಂತ ಹಂಗೆ ಕಿತ್ಕೊಂಡಿರೋದು, ಲಿಟ್ರಲಿ ಕಿತ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಮ್ಮ ಮಾವನೂ ಅವಾಗ ಅವ್ರ ಹತ್ರನೂ ತುಂಬ ಕಮ್ಮಿ ಇತ್ತು, ತುಂಬ ಟೈಟ್ ಇತ್ತು, ಅವ್ರ ಕೈ ತುಂಬ ಟೈಟ್ ಇತ್ತು ಆ ಟೈಮಲ್ಲಿ. ಅದನ್ನೇ ಅವ್ರ ಹತ್ರ 2,000 ರೂಪಾಯಿ ಇತ್ತು, ಅದನ್ನು ಈಸ್ಕೊಂಡು ಈ ಟೈಲ್ಸ್ ಏನಿದೆ ಇವತ್ತು, ಈ ವುಡನ್ ಫ್ಲೋರಿಂಗು
ಆ ಥರ ಬಂದಿರೋದು. ಸ್ಟುಡಿಯೋನ ತುಂಬ ಆಸೆಯಿಂದ, ನಾಟ್ ಜಸ್ಟ್ ಬಿಸ್ನೆಸ್ ಅಲ್ಲ, ಈ ಸ್ಟುಡಿಯೋ ಸ್ಟಾರ್ಟ್ ಆಗೋಕ್ಕೆ ಕಾರಣ ಇದೆ. ನನ್ನ ಲೈಫಲ್ಲಿ ನನಗೇನು ಸಿಕ್ಕಲಿಲ್ಲ ನಾನು ಪ್ರೆಗ್ನೆಂಟ್ ಆಗಿದ್ದಾಗ, ಮಾಮ್ ಟು ಬಿ ಆಗಿದ್ದಾಗ, ನ್ಯೂ ಮಾಮ್ ಆಗಿದ್ದಾಗ, ಅದು ಬೇರೆ ಎಲ್ಲ ಹೆಣ್ಮಕ್ಳಿಗೂ ಹೇಗಾರು ಮಾಡಿ ನಾನು ತಲುಪಿಸ್ಬೇಕು ಅಂತ ಆಸೆಪಟ್ಟೆ. ನಂತರ ಎಷ್ಟೊಂದು ಜನ ಇರ್ತಾರಲ್ವ, ಎಷ್ಟೊಂದು ಜನ ಅಂದರೆ ಎಷ್ಟೊಂದು ಜನ ಇರ್ತಾರೆ. ಅವ್ರಿಗೂ ಮೋಸ್ಟ್ಲಿ ಅವ್ರ ಮನೇಲಿ ಪ್ಯಾಂಪರಿಂಗ್ ಎಲ್ಲ ಸಿಕ್ಕಿರೋರು ದೇ ಆರ್ ಲಕ್ಕಿ ಒನ್ಸ್. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ಸಿಕ್ಕಿಲ್ಲದೆ ಇರೋರು, ಕಷ್ಟಪಡ್ತಾ ಇರೋರು, ಹಸ್ಬೆಂಡ್ ಆ್ಯಂಡ್ ವೈಫೇ ಪರದಾಡ್ತಿರೋರು, ಆ ಥರ ಎಲ್ಲ ತುಂಬ ಜನ ಇರ್ತಾರೆ. ಓಕೆ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫಿನಾನ್ಷಿಯಲ್ ಟರ್ಮ್ಸ್, ಇಟ್ಸ್ ಅಬೌಟ್ ಎಮೋಷ್ನಲಿ ಆಲ್ಸೋ. ಆಯಿತಾ, ಎಷ್ಟೊಂದು ಜನಕ್ಕೆ ಆ ಮಾರಲ್ ಸಪೋರ್ಟ್ ಫ್ಯಾಮಿಲಿಯಲ್ಲಿ ಸಿಗ್ತಾ ಇರಲ್ಲ, ಪರದಾಡ್ತಾ ಇರ್ತಾರೆ. ಆ್ಯಂಡ್ ಆ ಥರ ತುಂಬ ಜನ ನಂಗೆ ಮೆಸೇಜ್ ಕೂಡ ಹಾಕಿದ್ದಾರೆ. ಅದು ಇವಾಗ, ಬಟ್ ಆವಾಗ ನಾನು ಯೋಚನೆ ಮಾಡಿದ್ದು, ನಾನು ಇದ್ದೀನಿ ಅಂದರೆ ನನ್ನ ಥರನೂ ತುಂಬ ಜನ ಇರ್ತಾರೆ ಅಲ್ವಾ ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾಯಿತ್ತು. ನೆನ್ನೆ ಒಂದು ಶೂಟ್ ನಡೆಯಿತು, ಐಟಮ್ಸ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದೆ, ಹಾಗೆ ಎತ್ತಾಗ್ತಾಯಿದೆ. ಆವಾಗ ನಾನು ಯೋಚನೆ ಮಾಡಿದೆ, ಸರಿ ಮಾಮ್ಸ್ಗೆಲ್ಲ ಏನಾದ್ರು ಒಂದು ಮಾಡೋಣ ಅಂತ. ಏನು ಮಾಡಿದೆ, ಫಸ್ಟ್ ಥಿಂಗ್ ನಾನು ಯೋಚನೆ ಮಾಡಿದ್ದು, ನನಗೇನೇನು ಕಷ್ಟ ಆಯಿತು ಆವಾಗ ಅಂತ. ಆವಾಗ ನಂಗೆ ಕಷ್ಟ ಆಗಿದ್ದು, ಒಂದು ಕಡೆ ಗೌನ್ಸು, ಒಂದು ಕಡೆ ಸ್ಟುಡಿಯೋ, ಒಂದು ಕಡೆ ಫೋಟೋಗ್ರಾಫರು, ಎಲ್ಲ ಕೋಆರ್ಡಿನೇಷನು. ಆ ಟೈಮಲ್ಲಿ ಕೋಆರ್ಡಿನೇಷನ್ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ಆಲ್ರೆಡಿ ನಾನು ಪ್ರೆಗ್ನೆಂಟು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅವ್ರ ಕೈಲಿ ಏನಾಗುತ್ತೆ ಅದು ಮಾಡಿದ್ರು. ಬಟ್ ವಿಮೆನ್ ಥಿಂಕ್ ಇನ್ ಅ ಡಿಫ್ರೆಂಟ್ ವೇ, ರೈಟ್? ಸೊ ಫೋಟೋ ಶೂಟು, ಮೆಮೊರೀಸು ಆ ಥರ ಎಲ್ಲ ಅಂದಾಗ ಒಂದು ಮೆಮೊರಿ ಕ್ಯಾಪ್ಚರ್ ಮಾಡೋಕ್ಕೆ ಹುಡುಗಿರು ಥಿಂಕ್ ಮಾಡೋಂಗೆ ಹುಡುಗರು ಥಿಂಕ್ ಮಾಡೋಕ್ಕಾಗಲ್ಲ. ಆವಾಗ ನಾನು ಯೋಚನೆ ಮಾಡಿದೆ, ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಬರಬೇಕು. ಒಂದು ಗೌನ್ಸ್ ನಾವೇ ಕೊಡ್ತೀವಿ, ಯು ಡೋಂಟ್ ಹ್ಯಾವ್ ಟು ರೋಮ್ ಅರೌಂಡ್ ಎಲ್ಲೋ ಹೋಗೋಕ್ಕೆ. ಫೋಟೋಶೂಟ್ ಕೂಡ ನಮ್ಮ ಹತ್ರನೇ ನಾವೇ ಪ್ಯಾಕೇಜ್ ಕೊಡ್ತೀವಿ. ಆ್ಯಂಡ್ ಆಲ್ಸೋ ಸ್ಟುಡಿಯೋ ಕೂಡ ನಾವೇ ಸೆಟಪ್ ಮಾಡೋಣ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಕಮ್ ಡೌನ್ ಆ್ಯಂಡ್ ಫೀಲ್ ಪ್ಯಾಂಪರ್ಡ್ ಅಷ್ಟೇ. ಎಷ್ಟು ಚೆನ್ನಾಗಿ ಪ್ಯಾಂಪರ್ ಅನಿಸ್ಬೇಕಂತ ಹೇಳಿದ್ರೆ, ಅವ್ರು ಇಷ್ಟು ದಿನ ಏನೇನು ಮಿಸ್ ಮಾಡ್ಕೊಂಡಿದ್ರು ಎಲ್ಲ ನಮ್ಮ ಕೈಲಿ ಎಷ್ಟಾಗುತ್ತಷ್ಟು ಆ 2 hours 4 hours 6 hours ಏನು ಸ್ಪೆಂಡ್ ಮಾಡ್ತಾರೆ ಅದನ್ನು ನಾವು ಡೆಲಿವರ್ ಮಾಡಿ ಹೋಗಬೇಕು. ಅಷ್ಟೇ ಯೋಚನೆ ಇದು. ಆ್ಯಂಡ್ ಅವ್ರು ಇದನ್ನು ಲೈಫ್ ಟೈಮ್ ನೆನಪಿಟ್ಕೋಬೇಕು. ಇನ್ನೊಬ್ರಿಗೋಗಿ ರೆಫರ್ ಮಾಡಬೇಕು, ಬಿಸ್ನೆಸ್ ಬೆಳಿಬೇಕು, ನೋ, ನಾಟ್ ಎಟ್ ಆಲ್. ಅವರು ಪ್ರತಿಯೊಂದು ಮಾಮ್ ಕೂಡ ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಇಲ್ಲಾಗ ಎಕ್ಸ್ಪೀರಿಯನ್ಸ್ನ ಜೀವನ ಪೂರ್ತಿ ಅವರು ತುಂಬ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಆ್ಯಂಡ್ ಇಟ್ ಶುಡ್ ಬಿ ದ ಬೆಸ್ಟ್ ಮೆಮೊರಿ ಅವ್ರಿಗೆ. ಆ್ಯಂಡ್ ಅವ್ರಿಗೆ ಅನಿಸ್ಬೇಕು ನಾವಿಲ್ಲಿ ಚೂಸ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅದೇ ಮೇನ್ ಫೋಕಸ್. ಸೊ ಆ ಥರ ಎಲ್ಲ ಯೋಚನೆ ಮಾಡಿ, ಇನ್ಕ್ಲೂಡಿಂಗ್ ಮೇಕಪ್. ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವ್ರಿಗೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಕೆಲವ್ರಿಗೆ ಸ್ಕಿನ್ ಹಾಳಾಗುತ್ತೆ. ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಏನೂ ಮಾಡೋಕ್ಕಾಗಲ್ಲ. ಕೆಲವ್ರು ದಪ್ಪ ಆಗ್ತೀವಿ, ಕೆಲವರು ಫೇಸ್ ಲುಕ್ ಚೇಂಜ್ ಆಗುತ್ತೆ. ಬಟ್ ಒನ್ ಲೆವೆಲ್ ಆಫ್ ಮೇಕಪ್ ಮಾಡಿದ್ರೆ ಏನೋ ಒಂಚೂರು ಚೆನ್ನಾಗಿ ಕಾಣ್ತೀವಿ, ಕರೆಕ್ಟಾ? ಅದರಲ್ಲಿ ಸುಳ್ಳು ಏನಿಲ್ಲ, ಮುಚ್ಚಿಡೋಕ್ಕೂ ಏನಿಲ್ಲ. ಅದೇ ರಿಯಾಲಿಟಿ. ವಿ ಆರ್ ವಿಮೆನ್ ಆ್ಯಂಡ್ ವಿಲ್ ಹ್ಯಾವ್ ಟು ಆಕ್ಸೆಪ್ಟ್ ಇಟ್, ಕರೆಕ್ಟ್? ಸೊ ಮೇಕಪ್ ಇನ್ಕ್ಲೂಡ್ ಮಾಡೋಣ. ಮೇಕಪ್ನ ಅಷ್ಟೇ, ಮೇಕಪ್, ಡ್ರೆಸ್, ಫೋಟೋಶೂಟ್, ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಕಂಫರ್ಟ್ ಬಂದರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ AC, ಎಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ವೆಂಟಿಲೇಷನ್. ಆ್ಯಂಡ್ ತುಂಬ ಜನ ಇದ್ದಾಗ ಅವ್ರಿಗೆ ಸಫೋಕೇಟ್ ಆಗುತ್ತೆ ಅಂದರೆ ಏರ್ ಪ್ಯೂರಿಫೈಯರ್. ಆ್ಯಂಡ್ ಅಲ್ಲಿ ಓಡಾಡಿದಾಗ ಸುಸ್ತಾಗುತ್ತೆ ಅಂದಾಗ ವಾಟರ್, ಜ್ಯೂಸ್, ಪ್ರತಿಯೊಂದನ್ನು ಆ ಜಾಗದಲ್ಲಿ ಇಡಬೇಕು. ಇನ್ನೊಂದು ಮೇನ್ ಥಿಂಗ್ ನಮ್ದು ಏನಿದೆ ಅಂದರೆ, ಪ್ರತಿಯೊಂದು ಕ್ಲೈಂಟ್ ಒಳಗೆ ಬರಬೇಕಾದ್ರೆ ಒಬ್ಬ ತಾಯಿ ಒಂದು ಮಗುನ ಹೊಟ್ಟೆ ಒಳಗಡೆ ಇಟ್ಕೊಂಡು ಕಾಲಿಡ್ತಾಳೆ, ಕರೆಕ್ಟಾ? ಅದಕ್ಕೆ ನಾವು ಅವ್ರಿಗೆ ಆರತಿ ಎತ್ತಿ ಒಂದಷ್ಟು ಹೂನ ಹಾಕಿ, ಅಕ್ಷತೆ ಕಾಳೊಂದು ಹಾಕಲ್ಲ, ಯಾಕಂತ ಹೇಳಿದ್ರೆ ತುಳ್ಕೊಂಡು ಓಡಾಡ್ತೀವಿ ಸ್ಟುಡಿಯೋ ಅಲ್ವಾ ಅನ್ನೋ ಒಂದೇ ಕಾರಣಕ್ಕೆ, ಹೂನ ಹಾಕಿ ಆಶೀರ್ವಾದ ಮಾಡಿ ಅವ್ರನ್ನ ಪ್ರೀತಿಯಿಂದ ಒಳಗೆ ಕರ್ಕೋತೀವಿ ಬನ್ನಿ ಅಂತ. ಅದಷ್ಟೇ ಅಲ್ಲದೆ ಇಮ್ಮಿಡಿಯೇಟಾಗಿ ಫೋಟೋ ಪ್ರಿಂಟ್ ಮಾಡಿ ಅಲ್ಲೇ ಇರ್ಬೇಕಾದ್ರೆ ಆನ್ ಸ್ಪಾಟಲ್ಲಿ ಒಂದು ಫೋಟೋ ಪ್ರಿಂಟ್ ಮಾಡಿ ಅವ್ರಿಗೆ ಗುಡ್ಡಿ ಬಾಕ್ಸಲ್ಲಿ ಹೋಗುತ್ತೆ. ಎವ್ರಿ ಸ್ಮಾಲ್ ಥಿಂಗ್. ಆ್ಯಂಡ್ ಅವ್ರು ತಿನ್ನಲಿ ಅಂತ ಗುಡ್ಡಿ ಬಾಕ್ಸಲ್ಲಿ 1-2 ಐಟಮ್ಗಳು ಇಡೋದು. ಪ್ರತಿಯೊಂದು ಸ್ಮಾಲ್ ಥಿಂಗ್ಸ್ ಅವ್ರನ್ನ ಪ್ಯಾಂಪರ್ ಹೇಗೆ ಮಾಡೋಕ್ಕಾಗತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಎಷ್ಟೊಂದು ವುಮೆನ್ ಅಂತಲ್ಲ, ಎಷ್ಟೊಂದು ಮ್ಯಾಕ್ಸಿಮಮ್ 90 to 95% ಆಫ್ ದ ಕ್ಲೈಂಟ್ ಸ್ಟಾರ್ಟಿಂಗ್ ಬಂದಾಗ ಫೋಟೋಸ್ ಅಂದಾಗ ಸ್ವಲ್ಪ ಮುಜುಗರ ಆಗುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಏನೋ ಒಂಥರ ಅನಿಸುತ್ತೆ. ಆವಾಗೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರನ್ನ ಕಂಫರ್ಟಬಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ವಿ ಮೇಕ್ ದೆಮ್ ಫೀಲ್ ಹೋಮ್ಲಿ, ಸೊ ದಟ್ ಅವರು ನ್ಯಾಚುರಲ್ಲಾಗಿ ರಿಯಾಕ್ಷನ್ಸ್ ಕೊಟ್ಟಾಗ ಒಳ್ಳೆ ಫೋಟೋಸ್ ಬರುತ್ತೆ. ಎಷ್ಟೇ ಚೆನ್ನಾಗಿ ರೆಡಿಯಾಗಿದ್ರು, ಎಷ್ಟೇ ಒಳ್ಳೆ ಸೆಟಪ್ಸ್ ಇದ್ರು, ಅವ್ರ ರಿಯಾಕ್ಷನ್ಗಳು ಚೆನ್ನಾಗಿಲ್ಲ ಅಂದರೆ ಫೋಟೋಸ್ ಚೆನ್ನಾಗಿ ಬರಲ್ಲ. ಸೊ ಅವ್ರನ್ನ ಹೋಮ್ಲಿ ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ರೆಸ್ಟ್ ರೂಮ್, ಚೇಂಜಿಂಗ್ ರೂಮ್, ಅವ್ರು ಇನ್ನೊಂದು ಕಡೆ ಹೋಗಬೇಕು ಅಂತ ಏನೂ ಇಲ್ಲವೇ ಇಲ್ಲ. ಎಲ್ಲನೂ ಅಂಡರ್ ಒನ್ ರೂಫ್. ನೋ ಮ್ಯಾಟರ್ ಹೌ ಫಾರ್ ಯು ಟ್ರಾವೆಲ್ ಫ್ರಮ್. ನಮಗೆ ಕ್ಲೈಂಟ್ಸ್ ಬಂದು ದೂರದಿಂದನೂ ಬರ್ತಾರೆ, ಕೋಲಾರ,
ಮೈಸೂರು ಆ ಥರ ಎಲ್ಲ ದೂರದಿಂದನೂ ಬರ್ತಾರೆ. ಬಟ್ ಅವ್ರು ಬರೋದಷ್ಟೇ, ಬಂದ ಮೇಲೆ ನಾವು ನೋಡ್ಕೋತೀವಿ. ಸೊ ದಟ್ ವಾಸ್ ದ ಹೋಲ್ ಪಾಯಿಂಟ್. ಎಂಡ್ ಆಫ್ ದ ಡೇ ನಿಮ್ಮ ಮೆಮೊರೀಸ್ನ ಬೆಸ್ಟ್ ಮಾಡೋದೇ ಒಂದು ಮೇಜರ್ ಅಜೆಂಡಾ. ವಾಟ್ ಐ ಕ್ಯಾನ್ ಗಿವ್ ಫಾರ್ ಯು ಇಸ್ ಆಲ್ವೇಸ್ ಮೈ ನೆಕ್ಸ್ಟ್ ಕ್ವೆಶನ್. ಯಾವಾಗಲೂ ಅದೇ ಯೋಚನೆ ಇರುತ್ತೆ. ಆ್ಯಂಡ್ ಬನ್ನಿ ಡೀಟೇಲ್ಡಾಗಿ ಇನ್ನೊಂದು ದಿನ ಸ್ಟೋರಿ ಹೇಳ್ತೀನಿ. ಬಟ್ ಐ ಶೋ ಯು ಮೈ ಸ್ಟುಡಿಯೋ. ನಾವು ಏನೇನು ಮಾಡಿದೀವಿ ಅನ್ನೊಂದು ಅಮಂಗು ಅಂತ. ದಿಸ್ ಇಸ್ ಆರ್ ಸೆರೆನಿಟಿ ಸ್ವೀಟ್. ದಿಸ್ ಇಸ್ ಜಸ್ಟ್ ಒನ್ ಪಾರ್ಟ್. ಇದು ಫುಲ್ ಬೋಹೋ ಥೀಮಲ್ಲಿದೆ. ಬೋಹೋ ಥೀಮಲ್ಲಿ ಏನೇನಿದೆ ಅಂದರೆ ನಾವೇನು ಮಾಡಿದ್ದೀವಿ, ರೆಂಟ್ ಮಾಡ್ತಾರೆ ಅಂದ್ಕೊಳ್ಳಿ ಸ್ಟುಡಿಯೋನ. ಒಂದು ಅವ್ರು ಪ್ಯಾಕೇಜ್ ತೊಗೋಬೋದು, ಇಲ್ಲ ನಾವು ರೆಂಟ್ ಮಾಡ್ತೀವಿ, ನಮ್ಮ ಹತ್ರನೇ ಫೋಟೋಗ್ರಾಫರ್ ಇದ್ದಾರೆ, ಬಟ್ನ ನಮ್ಮ ಹತ್ರನೇ ಇದೆ ಅಂದರೆ ದೇ ಕ್ಯಾನ್ ಜಸ್ಟ್ ರೆಂಟ್ ಔಟ್ ದ ಸ್ಟುಡಿಯೋ ಸ್ಪೇಸ್. ಆ್ಯಂಡ್ ಇಲ್ಲ ಗೌನು ಮತ್ತು ಸ್ಟುಡಿಯೋ ಮಾತ್ರ ರೆಂಟ್ ಮಾಡ್ತೀವಿ, ಅದು ಅವೈಲೇಬಲ್ ಇದೆ. ಆಲ್ ಕೈಂಡ್ಸ್ ಆಫ್ ಬಜೆಟ್ ಆಪ್ಷನ್ಸು ಬಿಟ್ಬಿಟ್ಟಿದ್ದೀವಿ. ಅವ್ರಿಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಅದು. ನೋ ಸೇಲ್ಸ್, ನೋ ಮಾರ್ಕೆಟಿಂಗ್. ಇಲ್ಲಿ ನೋಡಿ, ಎಲ್ಲನೂ ಕ್ಲೈಂಟ್ಸ್ಗೆ ಈಸಿ ಆಗಲಿ ಅಂತ ಈ ಥರ ನೋಡಿ ಬೇಬಿ ಲೋಡಿಂಗ್ ಆ ಥರ ಪ್ರಾಪ್ಸ್ ಎಲ್ಲ ಆ ಜಾಗದಲ್ಲಿ ಇಟ್ಬಿಟ್ಟಿದ್ದೀನಿ. ಯು ಕಮ್, ಯು ಜಸ್ಟ್ ಎಂಜಾಯ್. ಪ್ರಾಪ್ ತೊಗೊಳ್ಳಿ. ಈ ಕಾರ್ಡ್ಸು ನಾನು ಇಲ್ಲೇ ನಮ್ಮ ಬೋಹೋ ಬೆಡ್ ಏನಿದೆ, ಬೋಹೋ ಬೆಡ್ ಮೇಲೆ ನಾನಿಲ್ಲಿ ಇಟ್ಬಿಟ್ಟಿದ್ದೀವಿ. ಅಲ್ಲಿ ಇಟ್ಸ್ ಅ ಬಾಯ್, ಇಟ್ಸ್ ಅ ಗರ್ಲ್ ಕಾರ್ಡ್ಸು ಇರುತ್ತೆ. ಯು ಜಸ್ಟ್ ಹ್ಯಾವ್ ಟು ಯೂಸ್ ಇಟ್. ಎತ್ಕೊಳ್ಳಿ, ಮಜಾ ಮಾಡಿ. ಇಲ್ಲೆಲ್ಲ ಈ ಬೋಹೋ ಫರ್ಗಳು ಶೂಟಿಗೆ ಹೇಗೆ ಬೇಕಾಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಅಲ್ಲಲ್ಲೇ ಪ್ರಾಪರ್ಟೀಸ್ನ ಇಟ್ಟಿರ್ತೀವಿ. ಯು ಜಸ್ಟ್ ಹ್ಯಾವ್ ಟು ಯೂಸ್ ಇಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇರೋಲ್ಲ. ಇಲ್ಲಿ ನೋಡಿ, ಟೋಪಿ ರಾಜ, ಒಂದು ಗೋಲ್ಡು, ಒಂದು ಬ್ಲ್ಯಾಕ್ ಟೋಪಿ. ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ ಕ್ಲೈಂಟ್ಸು. ಸೊ ಒಬ್ರಿಗೆ ಏಸೆಟಿಕ್ ಇಷ್ಟ, ಒಬ್ರಿಗೆ ಫನ್ನಿ ಇಷ್ಟ, ಒಬ್ರಿಗೆಲ್ಲ. ಆ್ಯಂಡ್ ಕ್ಯಾಂಡಲ್ ಇಲ್ಲ ಅಂದರೆ ಶೂಟ್ ಹೇಗೆ, ಎತ್ನಿಕ್ ಶೂಟ್ ಕೂಡ ಮುಗ್ಸೋಕ್ಕಾಗಲ್ಲ. ಸೊ ಒರಿಜಿನಲ್ ಕ್ಯಾಂಡಲ್ ಹಚ್ಚಿದ್ರೆ ಕಷ್ಟ ಆಗುತ್ತಲ್ಲ ಮ್ಯಾನೇಜಿಂಗ್ ಅಂತ ಈ ಥರ ಆರ್ಟಿಫಿಷಿಯಲ್ ಲ್ಯಾಂಪ್ಸು ಇದನ್ನು ಪ್ಲೇಸ್ ಮಾಡಿಬಿಟ್ಟಿದ್ದೀನಿ. ಇರಿ, ಕಾಣಿಸ್ತಾ ಇದೆಯಾ? ಅಮ್ಮ ಇಲ್ಲಿ ನೋಡಿ, ಎಲ್ಲ ಬಿದ್ದೋಗ್ತಾ ಇದ್ದಾನೆ ಎತ್ತುತ್ತಾರೆ ಇದಕ್ಕೆ. ಈ ಥರ ಲ್ಯಾಂಪು. ಅದಷ್ಟೇ ಅಲ್ಲದೆ ಲ್ಯಾಂಪ್ ಆಚೆ ಇಡೋಣ. ಈ ಕಾಫಿ ಕುಡಿಯೋ ಮೊಮೆಂಟ್ಸು, ಇದು ಬೇಬಿ ಗರ್ಲ್ಗೆ, ಇದು ಬೇಬಿ ಬಾಯ್ಗೆ. ಈ ಕಾಫಿ ಕುಡಿಯೋ ಮೊಮೆಂಟ್ಸು. ಅದಾದಮೇಲೆ ಇಲ್ಲಿ ನೋಡಿ ನಮ್ಮದು ಹೇಗೆ ಕಾಣುತ್ತೆ ಅಂತ. ದಿಸ್ ಇಸ್ ದ ಎಕ್ಸಾಕ್ಟ್ ಲುಕ್. ಈ ಥರ ಬರುತ್ತೆ. ಪ್ರತಿಯೊಂದು ಐಟಮ್ನು ತುಂಬ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ. ಸೊ ದೇ ಕ್ಯಾನ್ ಫೀಲ್ ದ ವೈಬ್ ಆ್ಯಂಡ್ ದೇ ಕ್ಯಾನ್ ಟೇಕ್ ಇಟ್. ಇಲ್ಲಿ ಬಂದುಬಿಟ್ಟು ದಿಸ್ ಇಸ್ ಅ ಡಬಲ್ ಕಾಟ್ ಬೆಡ್. ಈ ಬೆಡ್ ಸಖತ್ ಸ್ಪಾಂಜಿ ಆಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಕಾಝಿ ವೈಬ್ಗೆ ಅಂತ ಎಷ್ಟೊಂದು ಮಲ್ಕೊಂಡು ಕೆಳಗಡೆ ಬೆಡ್ಶೀಟ್ಸ್ ಎಲ್ಲ ತೊಗೋಬೇಕಲ್ವ. ಅಂದರೆ ನೀವು ನೋಡಿರ್ತೀರ ಕೆಳಗಡೆ ಮಲ್ಕೊಂಡು ಬಟ್ಟೆ ಎಲ್ಲ ಸ್ಪ್ರೆಡ್ ಮಾಡಿ ತೊಗೋತಾರೆ ಅಂತ. ಸೊ ಹಂಗೆ ನೆಲದ ಮೇಲೆ ಮಲ್ಕೊಂಡ್ರೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ ಪ್ರೆಗ್ನೆಂಟ್ ಮಾಮ್ಸ್ಗೆ ಅಂತ ನಾವು ಈ ಬೆಡ್ನ ಹಾಕಿರೋದು. ಸೊ ಇದ್ರ ಮೇಲೆ ಮಲ್ಕೊಂಡು ಈಸಿಯಾಗಿ ಒಳ್ಳೆ ಏನು ಬೇಕದು ಟಾಪ್ ಪೋಸಸ್ ಏನು ತೊಗೋಬೋದು ಅದೆಲ್ಲ ತೊಗೋಬೋದು. ಸರಿನಾ? ಸೊ ಇದೆಲ್ಲ ನನ್ನ ಐಟಮು, ಅವೆಲ್ಲ ನಾನು ಇಟ್ಕೊಂಡಿದ್ದೀನಿ ಇವಾಗ ಬಂದಲ್ಲ ಅಂತ. ಓಕೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕ್ವೀನ್ ಪಿಕಾಕ್ ಚೇರ್ ಆ್ಯಂಡ್ ದ ಬಿಗ್ ವೇಸ್. ನೋಡಿ ಪಿಕಾಕ್ ಚೇರ್ ಹೇಗಿದೆ ಅಂತ. ಈ ಓಲ್ಡ್ ಹಳೆ ಕಾಲದಲ್ಲಿ ಅದೊಂದು ರಾಣಿ ವೈಬ್ ಏನಿದೆ ಆ ವೈಬ್ ಬರಲಿ ಅಂತ ಇದು ಬೆತ್ತದ್ದು ಚೇರ್ ಆಯಿತು. ಚೇರು, ಕುಷನು ಆ್ಯಂಡ್ ಅದಕ್ಕೆ ಆ ಬೋಹೋ ಸ್ಟೂಲ್ನ ಪೇರ್ ಮಾಡಿರೋದು. ಐದರ್ ಹಸ್ಬೆಂಡ್ ಕ್ಯಾನ್ ಸಿಟ್ ಆರ್ ಫಸ್ಟ್ ಕಿಡ್ ಕ್ಯಾನ್ ಸಿಟ್ ಆರ್ ಜಸ್ಟ್ ಅವ್ರು ಕಾಲು ಹಿಡ್ಕೊಂಡು ಅವ್ರು ಒಳ್ಳೆ ಆ್ಯಟಿಟ್ಯೂಡ್ ತೋರಿಸ್ಬೋದು. ದಿಸ್ ಈಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ದೆನ್ ಗೋಯಿಂಗ್ ಟು ಆರ್ ಹೇಳ್ದಲ್ವ ಇನ್ನು ಬೇಜಾನಿದೆ ಅಂತ. ಇಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ. ಇದು ನಮ್ಮ ಹಳ್ಳಿ ಮನೆ. ನಾನು ರಾತ್ರಿ ತೋರಿಸ್ಬೇಕಾಗಿತ್ತು ನಿಮ್ಗೆ, ಇನ್ನೂ ಫೀಲ್ ಆಗೋದು. ಇದು ನಮ್ಮ ಹಳ್ಳಿ ಮನೆ. ಹಳ್ಳಿ ಮನೆಯಲ್ಲಂತೂ ಅಷ್ಟಿಷ್ಟು ಚೆನ್ನಾಗಿ ಬರೋಲ್ಲ ಫೋಟೋಸ್, ಆಯಿತಾ? ಅಷ್ಟು ರಿಚ್ಚಾಗಿ ಬರುತ್ತೆ. ಇದು ನಮ್ಮ ಹಳ್ಳಿ ಮನೆ. ಎಷ್ಟೇ ಆಗಲಿ ನಮ್ಮ ಕಲ್ಚರಲ್ಲಿ ನಾವು ಪ್ರೆಗ್ನೆಂಟ್ ಆದಾಗ ನಾವು ಒಂದು ಟ್ರೆಡಿಷ್ನಲ್ ಫೋಟೋ ಇಲ್ಲ ಅಂದರೆ ಆ ಫೋಟೋ ಕಂಪ್ಲೀಟೇ ಆಗೋಲ್ಲ. ಅದಕ್ಕೋಸ್ಕರ ಹಳ್ಳಿ ಮನೆ ಮಿಸ್ ಮಾಡೋಂಗಿಲ್ಲ. ಕಾಮಿಡಿ ಏನಂದರೆ ಹಳ್ಳಿ ಮನೇಲಿ ಪೇಂಟಿಂಗ್ ಇದೆಯಲ್ಲ ಅದೆಲ್ಲ ನಾನೇ ಹೊಡೆದಿರೋದು. ಆ ಟೈಮಲ್ಲಿ ಪೇಂಟವ್ರಿಗೆ ದುಡ್ಡು ಕೊಡೋಕ್ಕೆ ಸಾಕಾಗ್ತಾ ಇರಲಿಲ್ಲ ದುಡ್ಡು ಅಂತ ನಾನು ಪೇಂಟ್ ತೊಗೊಂಡು ಹೊಡೆದಿದ್ದೀನಿ, ತಲೆನೇ ಕೆಡ್ಸ್ಕೊಂಡಿಲ್ಲ. ಫ್ಲೋರ್ ನೋಡಿ, ಮಾರ್ಕಿಂಗಿಂದ ಹಿಡ್ದು ಎಲ್ಲನೂ ಫ್ಲೋರ್ ಪೇಂಟಿಂಗಿಂದ ನಾನೇ ಮಾಡಿರೋದು. ದಿಸ್ ಇಸ್ ಆರ್ ಬೋಹೋ ಸ್ವಿಂಗ್. ಈ ಸ್ವಿಂಗ್ನು ಅಷ್ಟೇ ಯಾವ ಥರ ಪ್ಲೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಸ್ವಿಂಗ್ ಬಂದುಬಿಟ್ಟು 250 kg ಕೆಪಾಸಿಟಿ ಇದೆ. ಆ ರಾಡ್ ಬಂದು 600 kg ಕೆಪಾಸಿಟಿ ಇದೆ. ಸೊ ನಥಿಂಗ್ ಟು ವರಿ, ಇಟ್ ಈಸ್ ಆಲ್ ಸೇಫ್. ಆ್ಯಂಡ್ ಇನ್ನೂ ಭಯ ಬೇಡ ಅಂತ ಇದನ್ನು ತುಂಬ ಕೆಳಗಡೆನೇ ಪ್ಲೇಸ್ ಮಾಡಿದ್ದೀನಿ. ಎಷ್ಟಂದರೆ ಇಲ್ಲಿ ಒಂದು ಗೇಣಿಗೆ 1.5. ಏನಂದರೆ ಕುತ್ಕೊಂಡಾಗ ಬೀಳ್ತೀನಿ ಅನ್ನೋ ಭಯನೇ ಬೇಡ. ಬಿಕಾಸ್ ಯು ಆರ್ ಆಲ್ಮೋಸ್ಟ್ ನೆಲದ ಮೇಲೆ ಇದ್ದೀರಾ. ನೆಲದ ಮೇಲೆ ಇರೋದ್ರಿಂದ ಈ ಸ್ವಿಂಗ್ ಮೇಲೆ ಧೈರ್ಯವಾಗಿ ಕುತ್ಕೋಬೋದು. ಜೊತೆಗೆ ನನ್ನ ಟೀಮ್ ಇರ್ತಾರೆ ಅಸಿಸ್ಟ್ ಮಾಡೋಕ್ಕೆ, ಹಿಡ್ಕೊಳ್ಳೋಕ್ಕೆ, ಎದಳ್ಸೋಕ್ಕೆ. ಕಂಪ್ಲೀಟ್ ಟೀಮ್ ಹಿಂದೆಗಡೆ ನಿಂತಿರ್ತಾರೆ. ಸೊ ಎದ್ರುಕೊಳ್ಳೋಂಗೆಲ್ಲ, ಯೋಚನೆ ಕೂಡ ಮಾಡೋಂಗಿಲ್ಲ. ಟಡಾನ್. ಆ್ಯಂಡ್ ಈ ಪಾರ್ಕ್ದು ಗ್ರಾಸ್ ವೈಬ್ಸ್ ಎಲ್ಲ ಕೊಡೋಕ್ಕೆ ಗ್ರಾಸ್ ಇದೆ. ಇದನ್ನೆಲ್ಲ ಮೂವ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಅವ್ರಿಗೆ ಹೇಗಿರುತ್ತೆ. ಆ್ಯಂಡ್ ಬಾರ್ಬಿ, ಓಕೆ, ಬಾರ್ಬಿದು ಸ್ಟ್ಯಾಂಡು. ಓಕೆ,
ಓಕೆ, ದಿಸ್ ಆರ್ ಆಲ್ ಮೂವಬಲ್. ಸೊ ವೆರಿ ರೆಂಟ್ ಮಾಡಿದ್ರು ಅವ್ರಿಗೆ ಎಲ್ಲ ಕಂಫರ್ಟಬಲ್ ಆಗಿ ಹೆಲ್ಪ್ ಆಗೋ ಥರ ತುಂಬಾ ಯೋಚನೆ ಮಾಡಿರೋ ಅಂಥದ್ದು. ಆ್ಯಂಡ್ ಇದು ಟೆಂಟ್ ಹೌಸ್. ಪಾರ್ಕಲ್ಲೆಲ್ಲ ಟೆಂಟ್ ಹಾಕೊಂಡು ಕೂತ್ಕೊಳ್ಳೋದೆಲ್ಲ ತುಂಬ ಆಸೆ ಅಲ್ವಾ, ಇವಾಗ ಯಾರು ಬಿಡ್ತಾರೆ ಪಾರ್ಕಲ್ಲಿ ಟೆಂಟ್ ಹಾಕೊಳ್ಳೋಕ್ಕೆ. ಅದಕ್ಕೆ ಆ ಟೆಂಟ್ ಹೌಸ್ನ ನಾನೇ ಕ್ರಿಯೇಟ್ ಮಾಡಿದ್ದೀನಿ. ಸೊ ದ್ಯಾಟ್ ಆ ಟೆಂಟ್ ಹೌಸಲ್ಲಿ ಒಂದೆರಡು ಒಳ್ಳೆ ಫೋಟೋಸ್ ಬರಲಿ, ಒಂದಷ್ಟು ಮೆಮೊರೀಸ್ ಕ್ರಿಯೇಟ್ ಮಾಡಲಿ ಅಂತ. ಮೆಟರ್ನಿಟಿ ಕೇಜ್ ಇಸ್ ಮ್ಯಾಂಡೇಟ್ರಿ ಇನ್ ಎನಿ ಮೆಟರ್ನಿಟಿ ಶೂಟ್. ಇದ್ರ ಮೇಲೆ ಕುತ್ಕೊಂಡು ಫೋಟೋ ಓಡಿಸ್ಕೊಳ್ಳೋದಿದೆಯಲ್ಲ, ಅದೇ ಒಂದು ದೊಡ್ಡ 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 ವೈಬು. ಆ್ಯಂಡ್ ದಟ್ಸ್ ಅ ರೀಸನ್ ಮೆಟರ್ನಿಟಿ ಕೇಜ್ ಈಸ್ ಇಯರ್. ಜಸ್ಟ್ 1 2 3 ವಾಲ್ಸ್ ಯಾಕೆ ಕೊಡೋದು ಅಂದ್ಬಿಟ್ಟು ಎಕ್ಸ್ಟ್ರಾ ಆ್ಯಡೆಡ್ ವಾಲ್ಸ್ಗೆ ಇನ್ ಕೇಸ್ ಮಾಡೆಲ್ ಶೂಟ್ಸ್ ಮಾಡ್ತಾರೆ, ಇಲ್ಲ ಕ್ಲೈಂಟಿಗೆ ಸಿಂಪಲ್ ಎಸ್ಥೆಟಿಕ್ ವ್ಯೂ ಬೇಕು, ಸೆಟಪ್ಸ್ ಬೇಡ ಅಂದಾಗ ಈ ಥರ ನಾವು ಆರ್ಟಿಫಿಷಿಯಲ್ ಮೂವಬಲ್ ವಾಲ್ಸ್ನ ಕೂಡ ಮಾಡಿದ್ದೀನಿ. ಇದು ಡ್ಯುಯಲ್ ವಾಲ್, ಆ ಕಡೆನೂ ಯೂಸ್ ಮಾಡ್ಬೋದು, ಈ ಕಡೆನೂ ಯೂಸ್ ಮಾಡ್ಬೋದು. ನನಗೇನು ಗೊತ್ತಾ, ಒಂದು ಪಾರ್ಕ್ ಥರ ಥೀಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಗ್ರೀನ್ಸ್ನ ಹಾಕಿದೆ, ಒರಿಜಿನಲ್ ಇರಲಿ ಅಂದ್ಬಿಟ್ಟು ನ್ಯಾಚುರಲ್ ಗಿಡನ ಹಾಕಿದ್ದೀನಿ. ಬಟ್ ದೆನ್ ಇವಾಗ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಿಸ್. ಈ ಜಾಗ ಏನು ಖಾಲಿದೆ ಅಲ್ಲಿ ಇನ್ನೊಂದು ಹಳ್ಳಿ ಸೆಟಪ್ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ತಲೆ ಇನ್ನೂ ಓಡಿಲ್ಲ ಗೈಸ್. ನಿಜ ಹೇಳ್ಬೇಕು, ನಿಮ್ಗೇನಾದ್ರು ಐಡಿಯಾಸ್ ಇದ್ದರೆ, ನಿಮ್ಗೇನಾದ್ರು ಪ್ಲ್ಯಾನ್ ಇದ್ದರೆ, ನೀವೆಲ್ಲರೂ ಬೇರೆ ನೋಡಿದರೆ ದಯವಿಟ್ಟು ಹೇಳಿ. ಐ ಬಿ ವೆರಿ ಹ್ಯಾಪಿ ಟು ಅಸಿಸ್ಟ್ ಯು. ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ, ನೀವೆಲ್ಲರೂ ಬೇರೆ ಏನಾದ್ರು ಸೆಟಪ್ಸ್ನ ನೋಡಿ ನಮ್ಗೆ ಈ ಥರ ಇದೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಐಡಿಯಾಸ್ ಇದ್ದರೆ ದಯವಿಟ್ಟು ಹಾಕಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ಯುವರ್ ಫೀಡ್ಬ್ಯಾಕ್. ಆ್ಯಂಡ್ ಅದನ್ನು ನಾವು ಯೋಚನೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾದ್ರೆ ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲರೂ ಐಡಿಯಾ ಶೇರ್ ಮಾಡಿದ್ರೆ ನಾವು ಬೆಸ್ಟ್ ಪಾಸಿಬಲ್ ಥಿಂಗ್ನ ಮಾಡ್ಬೋದು. ಇಂದ ನೋಡಿ ಬೋಹರೂಮ್ ಎಷ್ಟು ಚೆನ್ನಾಗಿ, ಸೆರೆನಿಟಿ ಸ್ವೀಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನನಗೇನು ಗೊತ್ತಾ, ಇಲ್ಲಿ ಕಂಪ್ಲೀಟಾಗಿ ನನಗೆ ಸೆಟಪ್ ಬೇಕು. ಈ ಜಾಗ ನನಗೆ ವೇಸ್ಟ್ ಆದಂಗೆ ಅನ್ನಿಸ್ತಾ ಇದೆ. ಸೊ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡ್ಬೇಕಂತ. ಬಟ್ ಐ ವಿಲ್ ಕಮ್ ಅಪ್ ವಿತ್ ವೆರಿ ನೈಸ್ ಐಡಿಯಾ. ಆ್ಯಂಡ್ ನೀವು ನಂಗೆ ಹೆಲ್ಪ್ ಮಾಡಬೇಕು, ಆಯಿತಾ? ಪ್ಲೀಸ್ ಯೋಚನೆ ಮಾಡೋಕ್ಕೆ ಹೆಲ್ಪ್ ಮಾಡಿ. ಇಷ್ಟು ದಿನ ಒಂಟಿಯಾಗಿ ಎಲ್ಲ ಯೋಚನೆ ಮಾಡಿದ್ದೀನಿ. ಗೋಯಿಂಗ್ ಫಾರ್ವರ್ಡ್ ಐ ನೀಡ್ ಯುವರ್ ಹೆಲ್ಪ್. ನೀವು ಯೋಚನೆ ಮಾಡಿ, ನೀವು ಹೇಳಿ, ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಡೆಲಿವರ್ ಮಾಡೋಣ, ಸರಿನಾ? ಪ್ರತಿಯೊಬ್ಬರು ಇಲ್ಲಿಂದ ಖುಷಿಯಾಗಿ ಹೋಗಬೇಕು. ಆ್ಯಂಡ್ ಮಧ್ಯದಲ್ಲಿ ಎನ್ನಾಫ್ ಸ್ಪೇಸ್ ಕೊಟ್ಟಿದ್ದೀನಿ, ಬಿಕಾಸ್ ಹಿಂಗೆ ತಿರ್ಗೋಕ್ಕೆ, ಹಿಂಗೆ ಖುಷಿ ಪಡೋಕ್ಕೆ, ಆ ಕ್ಯಾಂಡಿಡ್ ವ್ಯೂಸ್ ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ ಮಧ್ಯದಲ್ಲಿ ಎಲ್ಲ ಖಾಲಿ ಇಟ್ಟಿದ್ದೀನಿ. ಏನು ಪ್ಲ್ಯಾನ್ ಅಂದರೆ, ಈ ಕಡೆಯಿಂದ ಫುಲ್ಲು ನಮ್ಮ ಟ್ರೆಡಿಷ್ನಲ್ ಹಳ್ಳಿ ಸೆಟಪ್, ಆಯಿತಾ? ಇದು ನೋಡಿ ಸ್ವಿಂಗ್, ಟೀಕುಡ್ ಸ್ವಿಂಗ್ ತೋರಿಸ್ತೀನಿ. ಇದು ನೋಡಿ ಟೀಕುಡ್ ಸ್ವಿಂಗು. ನೆನ್ನೆ ಒಂದು ಶೂಟ್ ಆಯಿತು, ಅದರದ್ದೆಲ್ಲ ಐಟಮ್ಗಳು ಇವತ್ತು ಬೆಳಗ್ಗೆ ಬಂದು ನಿಂತಿದ್ದೀನಿ ಇಲ್ಲಿ. ಸಿ, ಈ ಟೀಕುಡ್ ಸ್ವಿಂಗು. ಓಕೆ, ಇದು ಟ್ರೆಡಿಷ್ನಲ್ ಆಯಿತು. ಈ ಜಾಗನೂ ಟ್ರೆಡಿಷ್ನಲ್ ಕನ್ವರ್ಟ್ ಮಾಡೋಣ ಅನ್ಕೋತೀನಿ. ನಂಗೆ ವೆಸ್ಟರ್ನ್ ಸೆಟಪ್ ಬೇಡ. ವೆಸ್ಟರ್ನ್ ತುಂಬ ಆಗಿದೆ. ಕೆಳಗಡೆ ಒಂದು ಫ್ಲೋರ್ ಫುಲ್ ವೆಸ್ಟರ್ನ್ ಇದೆ, ಇಲ್ಲೆಲ್ಲ ಫುಲ್ ವೆಸ್ಟರ್ನ್ ಇದೆ. ಆ್ಯಂಡ್ ಇದನ್ನು ವೆಸ್ಟರ್ನ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲ್ಯಾಂಟ್ಸ್ನ ಆ ಕಡೆ ಸೈಡಲ್ಲಿ ರಿಟರ್ನ್ ಮಾಡ್ತೀನಿ. ಬಟ್ ಮಧ್ಯದಲ್ಲಿ ಏನಾದ್ರು ಒಂದು ಸೆಟಪ್ ಹಾಕಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಅದರ ಒಂದು ಒಳ್ಳೆ ಸೆಟಪ್, ಒಂಥರ ಡ್ರೀಮಿ ಸೆಟಪ್ ಹಾಕಬೇಕು, ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಐ ವಿಲ್ ಜಸ್ಟ್ ಇಂಪ್ಲಿಮೆಂಟ್ ದ್ಯಾಟ್ ಆಲ್ಸೋ. ನೀವು ನನಗೆ ದಯವಿಟ್ಟು ಹೆಲ್ಪ್ ಮಾಡಿ. ಇನ್ನೂ ಬೇಜಾನ್ ಪ್ರಾಪ್ಸ್ ಇದೆ. ಮಾಮ್ ಟು ಬಿ ಇದೆ, ಡ್ಯಾಡ್ ಟು ಬಿ ಇದೆ. ಓಕೆ, ಆ್ಯಂಡ್ ಟಿಯಾರಾಸ್ ಇದೆ, ಮಕ್ಕಳು ಶೂಸ್ ಇದೆ, ಮಕ್ಕಳು ಬಟ್ಟೆ ಇದೆ, ಆಮೇಲೆ ಗೌನ್ ಸ್ಟಾಕ್ ಇದೆ. ಗೌನ್ಸು ಬೇಜಾನ್ ಪ್ರೀಮಿಯಂ ಕಲೆಕ್ಷನ್ಸ್ ಇದೆ. ಸೊ ಅದೆಲ್ಲ ಇದೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಕಾನ್ಸೆಪ್ಟ್ ಶೂಟ್ಸ್ ಕೂಡ ಮಾಡ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಡ್ರೀಮ್ ಇರುತ್ತೆ, ನನ್ನದು ಮೆಟರ್ನಿಟಿ ಶೂಟ್ ಹೀಗಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲ ಜೆಂಡರ್ ರಿವೀಲ್. ಕಾಮನ್ ಆಗಿ ನಮ್ಮ ಇಂಡಿಯಾಲಿ ಜೆಂಡರ್ ರಿವೀಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಜೆಂಡರ್ ರಿವೀಲ್ ಟೆಸ್ಟ್ ಮಾಡೋಂಗಿಲ್ಲ, ಕರೆಕ್ಟಾ? ಅದು ಇಲ್ಲೀಗಲ್ ನಮಗೆ. ಬಟ್ ನಾವೇನು ಮಾಡ್ತೀವಿ ಗೊತ್ತಾ, ಇಟ್ಸ್ ಅ ಗರ್ಲ್ ಅಂತಲೂ ಒಂದು ರಿವೀಲ್ ಮಾಡ್ತೀವಿ, ಇಟ್ಸ್ ಅ ಬಾಯ್ ಅಂತಲೂ ಒಂದು ರಿವೀಲ್ ಮಾಡ್ತೀವಿ. ಮಗು ಹುಟ್ಟಿದ ಮೇಲೆ ಜೆಂಡರ್ ರಿವೀಲ್ ವಿಡಿಯೋ ಅವ್ರು ಹಾಕೋಬೋದು. ಹೆಂಗೆ ಎರಡೂ ಮಾಡಿ ಇಟ್ಕೊಂಬಿಡೋದು. ಹುಟ್ಟಿದ್ಮೇಲೆ ಯಾವ್ದು ಹುಟ್ಟಿತು, ಎನಿವೇಸ್ ಅದು ಕಾನ್ಸೆಪ್ಟ್ ಶೂಟ್ ಅಲ್ವಾ. ಸೊ ಡ್ರಾಮಾನೇ ಮಾಡೋದು. ಇಟ್ಸ್ ಅ ಗರ್ಲ್ ಅಂದಾಗಲೂ ಫುಲ್ ಏನು ಖುಷಿ ಪಡೋದು, ಇಟ್ಸ್ ಅ ಬಾಯ್ ಅಂದಾಗಲೂ ಏನು ಖುಷಿ ಪಡೋದು, ಅಷ್ಟೇ ಆಯಿತಾ? ಆ್ಯಂಡ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಆ ಜೆಂಡರ್ ರಿವೀಲ್ಗೆ ಅಂತ ಒಂದು ಡ್ರೆಸ್ ಕೂಡ ಇದೆ. ಅದು ಒಂದು ಕಡೆ ಪಿಂಕು, ಒಂದು ಕಡೆ ಬ್ಲೂ, ಒಂದು ಗೌನ್ ಕೂಡ ಇದೆ. ಆ್ಯಂಡ್ ಅದನ್ನು ಹಾಕ್ಕೊಳ್ಳೋದು, ಅದನ್ನು ಹಾಕ್ಕೊಂಬಿಟ್ಟು ವೀಡಿಯೋಸ್ ಮಾಡೋದು, ವೀಡಿಯೋ ಶೂಟ್ ಮಾಡೋದು. ಮಗು ಹುಟ್ಟಿದ್ಮೇಲೆ ಗಂಡ ಹೆಣ್ಣು ಅದ್ರ ಪ್ರಕಾರ ರಿವೀಲ್ ಮಾಡೋದು. ಹೆಂಗೆ ಐಡಿಯಾ? ಮಾತಾಡಿ ಸುಸ್ತಾಗೋಯ್ತು ಗೈಸ್. ಈ ಥರ ಇದೆ ಸ್ಟುಡಿಯೋ. ದೇವ್ರ ಮೇಲೆ ಭಾರ ಬಿಟ್ಟಿದ್ದೀನಿ, ಬಿಕಾಸ್ ತುಂಬ ಒಳ್ಳೆ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿರೋ ಅಂಥ ಸ್ಟುಡಿಯೋ ಇದು. ದೇವ್ರ ಮೇಲೆ ಭಾರ ಬಿಟ್ಟಿದ್ದೀನಿ. ನಮ್ಮ ಬೆಸ್ಟ್, ನಮ್ಮ ಕೈಯಲ್ಲಾದಷ್ಟು ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಬಾಕಿದು ನಮ್ಮ ಜನಕ್ಕೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ತುಂಬ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿರೋದು, ತುಂಬ ಒಳ್ಳೆ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿರೋದು. ಜಸ್ಟ್ ಸ್ಮಾಲ್ ಕಾಸ್ ಅಷ್ಟೇ. ಎಷ್ಟೊಂದು ಜನ ಕನ್ಸ್ಬೋದು, ಅಯ್ಯೋ ಇದೆಲ್ಲ ಏನು, ಯಾವ ಫೋಟೋಶೂಟೆಲ್ಲ ಒಂದು ಬಿಸ್ನೆಸ್ಸಾ, ಇಲ್ಲ ಅದರಲ್ಲಿ ಯಾವ ಕಾಸು ಇದೆ. ತುಂಬ ಕಾಸ್ ಇದೆ. ಈಗ ಸೆಲ್ಫಿ ಕ್ಯಾಮ್ರಾ ಇಲ್ಲ ಅಂದರೆ ನೀವು ಫೋನ್ ತೊಗೊತೀರಾ ಈ ಕಾಲದಲ್ಲಿ?
ಸೇಮ್ ಅಲ್ವಾ, ನಮ್ಮ ಮೆಮೊರೀಸ್, ಆ ಸ್ಪೆಷಲ್ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ರೇ ಅಲ್ವಾ ಲೈಫ್ ಟೈಮ್ ನೆನಪಿಸ್ಕೊಳ್ಳೋದು. ಒಬ್ವಿಯಸ್ಲಿ ನಾನು ಡಾಕ್ಟ್ರ್ ಅಲ್ಲ ಹಾಸ್ಪಿಟಲ್ ಓಪನ್ ಮಾಡೋಕ್ಕೆ, ಇಲ್ಲ ಇನ್ನೊಂದಲ್ಲ, ಬಟ್ ನನ್ನ ಕೈಯಲ್ಲಿ ಏನಾಗುತ್ತೆ ಒಂದು ಕಾಂಟ್ರಿಬ್ಯೂಷನು ಅದನ್ನು ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೆ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಳಕ್ಕಾಗತ್ತೆ, ನಾನು ಅದನ್ನು ಮಾಡ್ಕೊಡ್ತಾಯಿದ್ದೀನಿ ಅಷ್ಟೇ. ಬರೋ ಕ್ಲೈಂಟ್ಸ್ ಎಲ್ಲರೂ ಒಂದೇ ಹೇಳ್ತಾರೆ, ಸೆಲೆಕ್ಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದೆ, ತುಂಬ ಹೋಮ್ಲಿ ಫೀಲ್ ಮಾಡಿಸ್ತೀರ, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಖುಷಿ ಆಗುತ್ತೆ. ಆ ಒಂದು ವರ್ಡ್ ಕೇಳ್ತೀನಲ್ಲ, ಎಕ್ಸ್ಪೀರಿಯೆನ್ಸ್ ಹಿಂಗಾಯಿತು ಹಂಗಾಯಿತು ಅಂತ ಒಂದೊಂದು ವರ್ಡ್ ಹೇಳ್ತಾರಲ್ಲ, ನಂಗೆ ಒಳಗಡೆನೇ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ, ಮುಖದಲ್ಲಿ ತೋರ್ಸೋಕ್ಕಾಗಲ್ಲ. ಹಂಗೆ ಸ್ಮೈಲ್ ಕೊಡ್ತೀನಿ, ನೆಕ್ಸ್ಟ್ ಮಾತಾಡ್ಕೊಂಡು ಹಾಗೇ ಮಾತಾಡಿಸ್ತೀನಿ. ನಮ್ಮ ಮೇಲ್ಗಡೆ ಫ್ಲೋರ್ ಕಮಿಟ್ ಮಾಡ್ದಂಗೆ ತೋರಿಸಿದ್ದೀನಿ. ಇನ್ನು ಬೇಜಾನ್ ಥರ ಮಾಡ್ತೀವಿ ಗೈಸ್, ಇದು ಮಾಡಲ್ಲ ಅದು ಮಾಡಲ್ಲ ಏನಿಲ್ಲ. ಬೆಸ್ಟ್ ಮೆಮೊರೀಸ್ ಎಲ್ಲ ವೇಸಲ್ಲೂ ಕ್ರಿಯೇಟ್ ಮಾಡ್ಕೊಡ್ತೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.